ಮ್ಯಾಮ್, ಇವತ್ತು ಈ ಪೀರಿಯಡ್ ಕ್ರಾಮ್ಸ್ ಬಗ್ಗೆ ಅಂದರೆ ಯೂಶಲಿ ಹೆಣ್ಮಕ್ಳಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಎಲ್ರಿಗೂ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ಬಹಳಷ್ಟು ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಆದಾಗ ಯೂಶಲಿ ಪೀರಿಯಡ್ ಕ್ರಾಮ್ಸ್ ಆಗೋದು, ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಅಥವಾ ಲೋಯರ್ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳೋದು ಇದು ಸಾಮಾನ್ಯ ಆಗಿರುತ್ತೆ. ಬಟ್ ತುಂಬ ಜನ ಹೆಣ್ಮಕ್ಳಿಗೆ ಅತಿಯಾದ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಪೀರಿಯಡ್ಸ್ ಸ್ಟಾರ್ಟ್ ಆಗೋಕ್ಕೆ ಹಿಂದಿನ ದಿನದಿಂದನೇ ನೋವು ಕಾಣಿಸ್ಕೊಳ್ಳುತ್ತೆ. ತುಂಬ ಜನ ಬೆಡ್ ರೆಸ್ಟ್ ಮಾಡ್ತಾರೆ ಅಥವಾ ಪೇಯ್ನ್ ಆಗ್ತದೆ ಅಂತ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ. ಸೊ ಈ ರೀತಿಯಾಗಿ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದು ಅಥವಾ ನೋವು ಕಾಣಿಸ್ಕೊಳ್ಳೋದು ಇದು ಸಾಮಾನ್ಯನ ಅಥವಾ ಯಾಕೆ ಬರುತ್ತೆ ಆ ಸಂದರ್ಭದಲ್ಲಿ ಪೇಯ್ನ್? ನೋಡಿ, ಗರ್ಭಕೋಶ ಅನ್ನೋದು ಒಂದು ಮಸ್ಕ್ಯುಲರ್ ಆರ್ಗನ್, ಅಂದರೆ ಸ್ನಾಯುಗಳಿರೋದು ಒಂದು ಚೀಲ ಥರ. ಸೊ ಅದ್ರ ಒಳಗಿರೋದು ಬ್ಲೀಡಿಂಗ್ ಆಗಬೇಕಾದ್ರೆ, ರಕ್ತಸ್ರಾವ ಆಗಬೇಕಾದ್ರೆ ಅದು ಹಿಂಡ್ಬಿಟ್ಟು ಅದು ಗರ್ಭಕೋಶದ ಕಂಠ ಇರುತ್ತಲ್ಲ, ಸರ್ವಿಕ್ಸ್ ಅಂತ, ಅದ್ರ ಮೂಲಕ ಅದು ಬ್ಲಡ್ ಬರಬೇಕಾದ್ರೆ ಅದು ತುಂಬ ಸಣ್ಣಕ್ಕಿರುತ್ತೆ ಸರ್ವಿಕ್ಸ್ ಅಂತ, ಅದ್ರ ಮೂಲಕ ಬ್ಲಡ್ ಬರಬೇಕಾದ್ರೆ ನೋವಾಗೋದು ಸಹಜ. ಸೊ ಅನೇಕರಿಗೆ, ಬಹುತೇಕ ಹೆಣ್ಮಕ್ಳಿಗೆ ನೋವಾಗುತ್ತೆ. ನಾರ್ಮಲ್ ಪೇನ್ ಅಂದರೆ ಮುಟ್ಟು ಕಾಣಿಸ್ಕೊಳ್ಳೋಕ್ಕೆ ಒಂದು ಫ್ಯೂ ಅವರ್ಸ್, ಒಂದು 4 ಗಂಟೆ ಕಾಲ 6 ಗಂಟೆ ಕಾಲ ಮುಂಚೆ ಇದ್ಬಿಟ್ಟು ಒಂದು ಸತಿ ಫ್ಲೋ ಶುರು ಆದರೆ, ಒಂದು ಸತಿ ರಕ್ತಸ್ರಾವ ಶುರು ಆದಮೇಲೆ ಅನದರ್ 3-4 ಅವರ್ಸಲ್ಲಿ ಸರಿ ಹೊಟ್ಟೋಗುತ್ತೆ. ಸೊ ಇದನ್ನು ನಾವು ನಾರ್ಮಲ್ ಅಂತ ಪರಿಗಣಿಸ್ತೀವಿ. ಅದು ಗರ್ಭಚೀಲ ಅದು ದಪ್ಪ ಹಿಂಗೆ ಆ ಚೀಲ ಹಿಂಗೆ ಒತ್ತಿ ಮುಟ್ಟನ್ನ ಆಚೆ ತಳ್ತಾ ಇರಬೇಕಾದ್ರೆ ಆ ಥರ ನೋವು ಬರೋದು ಸಹಜ. ಈ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದು, ಇವಾಗ ನೀವು ಹೇಳಿದ್ರಿ ನಾರ್ಮಲ್ ಅಂದರೆ ಎಷ್ಟು ಪೇನ್ ಕಾಣಿಸ್ಕೊಳ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ಅಂತ. ಈಗ ಸಾಮಾನ್ಯವಾಗಿ 6 days ಪೀರಿಯಡ್ಸ್ ಇರುತ್ತೆ ಅಥವಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂದರೆ 6 ದಿನ ಕೂಡ ಅತಿಯಾಗಿ ನೋವು ಇರುತ್ತೆ. ಸೊ ಅದರಿಂದ ಏನಾದರೂ ಸಮಸ್ಯೆ ಆಗುತ್ತೆ, ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡಬಹುದು? ಅದನ್ನು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡಲ್ಲ. ಯಾವ ನೋವು ಪೀರಿಯಡ್ಸ್ ಶುರು ಆಗೋಕ್ಕೆ ಮುಂಚೆ ಬಂದು ಒಂದು ಫ್ಯೂ ಅವರ್ಸ್ ಇದ್ಬಿಟ್ಟು ಅವ್ರು ರೆಸ್ಟ್ ತೊಗೊಂಡು ಏನಾದರೂ ಮಾಡಿದರೆ ನೋವು ಹೊಟ್ಟೋದ್ರೆ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೆಲವ್ರಿಗೆ 2ನೇ ದಿವಸ 3ನೇ ದಿವಸ ಜಾಸ್ತಿ ನೋವಾಗುತ್ತೆ, ಅಥವಾ ಕಂಪ್ಲೀಟ್ 4 ದಿವಸ 5 ದಿವಸ ಜಾಸ್ತಿ ನೋವಿರುತ್ತೆ ಅಂಥದ್ದನ್ನೆಲ್ಲ. ಆಮೇಲೆ ಜಾಸ್ತಿ ರಕ್ತಸ್ರಾವ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ, ಅಂಥದ್ದನ್ನೆಲ್ಲ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡಲ್ಲ. ಅನೇಕ ತೊಂದರೆಗಳಿಂದ ಈ ಥರ ಆಗ್ಬೋದು. ಈಗ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದ್ರಿಂದ ಸಂತಾನೋತ್ಪತ್ತಿಗೂ ಅದಕ್ಕೆ ಏನಾದರೂ ಲಿಂಕ್ ಇದೆಯಾ? ಮಕ್ಕಳಾಗದೇ ಇರುವಂಥ ಸಮಸ್ಯೆಗಳು ಫ್ಯೂಚರಲ್ಲಿ ಕಾಣಿಸ್ಕೊಳ್ಬಹುದಾ? ಹೇಗೆ ಆಗ್ಬೋದು. ಯಾಕೆಂದರೆ ನಾವು ಫಸ್ಟು ಅವರು ಯಾರಾದರೂ ಒಬ್ಬರು ಬಂದು ಮಕ್ಕಳು ಬೇಕು ಅಂತ ಕೇಳಿದಾಗ ಇದೆಲ್ಲ ಹಿಸ್ಟ್ರಿ ಅಂತ ತೊಗೊಳ್ತೀವಿ ಅವ್ರದ್ದೆಲ್ಲನೂ. ಅವಾಗ ನಾವು ಕೇಳೋದು, ಎಷ್ಟು ದಿವಸಕ್ಕೊಂದ್ಸತಿ ಮುಟ್ಟಾಗುತ್ತೆ, ಎಷ್ಟು ದಿವಸ ಮುಟ್ಟಾಗುತ್ತೆ, ನೋವು ಬರುತ್ತಾ ಅಂತೀವಿ. ಸಾಮಾನ್ಯ ಎಲ್ಲರೂ ಹೌದು ನೋವು ಬರುತ್ತೆ ಅಂತ. ನಾವು ಅದಕ್ಕೆ ನಿಲ್ಲಿಸಲ್ಲ, ಡೀಟೇಲಾಗಿ ಕೇಳ್ತೀವಿ. ಯಾವಾಗ ನೋವು ಬರುತ್ತೆ, ಎಷ್ಟು ದಿವಸ ನೋವು ಬರುತ್ತೆ, ಪೀರಿಯಡ್ ಶುರು ಆದಮೇಲೆ ನೋವು ಕಮ್ಮಿ ಆಗೋಗುತ್ತಾ, ಅದೆಲ್ಲ ಕೇಳ್ತೀವಿ. ಅವರು ಇಲ್ಲ 2ನೇ ದಿವಸ 3ನೇ ದಿವಸ 4ನೇ ದಿವಸದವರೆಗೂ ನೋವಿದೆ ಅಂತಂದರೆ ಅನೇಕ ಕಾರಣಗಳಿದೆ. ಒಂದು ಇನ್ಫೆಕ್ಷನ್ ಇರ್ಬೋದು, ಸೋಂಕಿರ್ಬೋದು ಒಳಗಡೆ, ಅಂದರೆ ಅದು ಅಷ್ಟು ದಿವಸದಿಂದ ಸೋಂಕಿರೋಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ನನಗೆ ಹೊಟ್ಟೆ ನೋವು ಬರ್ತಾಯಿದೆ ಅಂತ ಹೇಳಿದರೆ ಸೋಂಕು ಅನ್ಕೋಬೋದು. ಇನ್ನೊಂದು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ರಕ್ತಸ್ರಾವ ಆಚೆ ಆಗೋ ಬದಲು ಕೆಲವ್ರಿಗೆ ಒಳಗಡೆನೂ ರಕ್ತಸ್ರಾವ ಆಗ್ತಾ ಇರುತ್ತೆ. ಹೊಟ್ಟೆ ಒಳಗಡೆ ಅಥವಾ ಅಂಡಕೋಶದ ಮೇಲೆ ಅದೆಲ್ಲ ರಕ್ತಸ್ರಾವ ಆಗ್ತಾ ಇರುತ್ತೆ. ಅಂಥವ್ರಿಗೂ ಸಿವಿಯರ್ ಪೇಯ್ನ್, 2nd and 3rd ಡೇ ಜಾಸ್ತಿ ಪೇಯ್ನ್ ಇರುತ್ತೆ. ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಇದ್ದರೆ, ಫೈಬ್ರಾಯ್ಡ್ಸ್ ಅಂತ, ಗರ್ಭಕೋಶ ನಾ ಹೇಳ್ದಂಗೆ ಒಂದು ಮಸ್ಕ್ಯುಲರ್ ಬ್ಯಾಗ್ ಅಲ್ಲಿದ್ದರೆ, ಗರ್ಭಕೋಶದ ಒಳಗೆ ಪಾಲಿಪ್ ಇದ್ದರೆ, ಆಮೇಲೆ ಎಂಡೋಮೆಟ್ರಿಯೋಸಿಸ್ ಆಯಿತು, ಅಡಿನೋಮಯೋಸಿಸ್, ಗರ್ಭಕೋಶ ದಪ್ಪ ಆಗೋಗಿರುತ್ತೆ, ಆ ಸ್ನಾಯುಗಳ ಮಧ್ಯಾಹ್ನ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ಅದು ಹಿಂಡಿದಾಗ ಜಾಸ್ತಿ ನೋವಾಗುತ್ತೆ. ಸೊ ಇದೆಲ್ಲ ಕಾರಣ ಅವ್ರ ಹಿಸ್ಟ್ರಿನಲ್ಲೇ ನಮಗೊಂದು ಐಡಿಯಾ ಬಂದಿರುತ್ತೆ, ಇವರು ತುಂಬ ನೋವು ಅಂತ ಇದ್ದಾರೆ, ಆದ್ದರಿಂದ ಈ ಥರ ತೊಂದರೆ ಇರ್ಬೋದು ಅಂತ ಗೊತ್ತಾಗುತ್ತೆ. ಓಕೆ, ಇವಾಗ ನೀವು ಕಾರಣಗಳು ಹೇಳಿದರೆ, ಹಾಗಾದರೆ ಋತುಚಕ್ರದ ಸಂದರ್ಭದಲ್ಲಿ ಅತಿಯಾದ ನೋವು ಕಾಣಿಸ್ಕೊಂಡ್ರೆ ಇಟ್ಸ್ ಟು ಡೇಂಜರಸ್ ಅಂತ, ಅಥವಾ ಅತಿಯಾಗಿ ನೋವು ಕಾಣಿಸ್ಕೊಳ್ಳೋದೆಲ್ಲ ಸಮಸ್ಯೆಯಿಂದನೇ ಆಗುತ್ತೆ ಅಂತ ಅನ್ಕೊಳ್ಬೇಕಾ? ಹೇಗೆ? ಇಲ್ಲ, ಹಾಗಲ್ಲ. ನಾ ಹೇಳಿದ್ನಲ್ಲ, ಗರ್ಭಕೋಶದ ಕಂಠ ಏನಿರುತ್ತೆ ಸರ್ವಿಕ್ಸ್ ಅಂತ, ಇನ್ನು ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲದೆ ಇರೋ ಹುಡುಗಿರಿಗೆ ಅದು ತುಂಬ ಟೈಟಾಗಿರುತ್ತೆ. ಸೊ ಅದು ರಕ್ತ ಅದ್ರ ಒಳಗೆ ಹೋಗಬೇಕಾದ್ರೆ ಅವ್ರಿಗೆ ಒಂಚೂರು ನೋವು ಕಾಣಿಸ್ಕೊಳ್ಳುತ್ತೆ. ಆದರೆ ಇಂಥವ್ರಿಗೆ ನಾವೇನಾದರೂ ಒಂಚೂರು ಮಾತ್ರೆ ಕೊಟ್ಬಿಟ್ಟು ರೆಸ್ಟ್ ತೊಗೊಳ್ಳಿ ಅಂತ ಹೇಳಿ ಅದೆಲ್ಲ ಮಾಡಿದರೆ ಅವ್ರಿಗೆ ಹೊಟ್ಟೋಗುತ್ತೆ. ಸೊ ಎಲ್ಲ ಹೊಟ್ಟೆ ನೋವು ಅದರಿಂದ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೊಟ್ಟೆ ಉತ್ಪತ್ತಿ ಆಗುತ್ತಲ್ಲ, ಮೊಟ್ಟೆ ಉತ್ಪತ್ತಿಯಾಗಿ ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ 14ನೇ ದಿವಸಕ್ಕೆ ಪೀರಿಯಡ್ ಬರುತ್ತೆ. ಮೊಟ್ಟೆ ಉತ್ಪತ್ತಿಯಾಗಿ ಪ್ರೊಜೆಸ್ಟ್ರೋನ್ ಅನ್ನೋ ದ್ರವ ನಮ್ಮ ಶರೀರದಲ್ಲಿ ಸೆಕ್ರೀಟ್ ಆದಾಗ ಅಂಥವ್ರಿಗೆ ನೋವು ಬರುತ್ತೆ ಪೀರಿಯಡ್ಸ್ ಆದಾಗ. ಸೊ ಅನೇಕರಿಗೆ ಆ ಮೈಂಡ್ ಸೆಟ್ ಇರುತ್ತೆ, ನನಗೇನೋ ತೊಂದರೆ ಆಗಿದೆ ಅಂತಂದ್ಬಿಟ್ಟು. ಸ್ವಲ್ಪ ನೋವು ಬರೋರು ನಾ ಹೇಳ್ತೀನಿ, ನೋಡು ನಿನಗೆ ಇವಾಗ ಪೀರಿಯಡ್ಸ್ ಕರೆಕ್ಟಾಗಿ 28 ಡೇಸ್ಗೆ ಆಗ್ತಾಯಿದೆ, ನೋವು ಬರ್ತಾಯಿದೆ ಅಂದರೆ ಒಂದು ಪಾಸಿಟಿವಿಟಿ ಏನು ಅಂತಂದರೆ ಮೊಟ್ಟೆ ಸರಿಗೆ ಉತ್ಪತ್ತಿ ಆಗ್ತಾಯಿದೆ. ಆದ್ದರಿಂದ ಎಲ್ಲರೂ ಹೆದರ್ಕೋಬೇಕಾಗಿದ್ದು ಪ್ರಮೇಯ ಇಲ್ಲ.